ನಾನು ಅಂಬಿಕಾ ಶೆಟ್ಟಿ. ನನ್ನ ಹೊಸ ಕುಕಿಂಗ್ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊಸ ಚಾನಲ್ ಆಗಿರೋದ್ರಿಂದ ನವರಾತ್ರಿ ಬೇರೆ ಶುರು ಆಗಿರೋದ್ರಿಂದ ಏನಾದರೂ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ಪೆಷಲ್ ರೆಸಿಪಿ ಅಂದ್ರೆ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಯಾವಾಗಲೂ ಸಿಹಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಲ್ವಾ? ಸೊ ಹಾಗಾಗಿ ನಾನು ಕೂಡ ಸ್ವೀಟ್ ಇಂದ ಒಂದು ರೆಸಿಪಿಯನ್ನ ಸ್ಟಾರ್ಟ್ ಮಾಡೋಣ ಅಂತ. ಸ್ವೀಟ್ ಇಂದ ಏನ್ ಮಾಡ್ಬೋದು? ಸ್ವೀಟ್ ಇಂದ ತುಂಬಾ ವೆರೈಟಿಯನ್ನು ನಾವು ಮಾಡಬಹುದು. ಆದ್ರೆ ನನಗೆ ಒಂದು ಹೆಲ್ದಿಯೆಸ್ಟ್ ಸ್ವೀಟ್ ರೆಸಿಪಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಾನೊಂದು ಲಡ್ಡು ಮಾಡೋಣ ಅಂತ ಹೊರಟಿದ್ದೀನಿ. ಈಗ ಮಾಡಕ್ ಹೊರಟಿರೋ ರೆಸಿಪಿ ಏನಂದ್ರೆ ಲಡ್ಡು ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಹಾಗಾದ್ರೆ ಲಡ್ಡು ಎಲ್ಲರೂ ತಿಂದಿರ್ತಾರೆ. ನಾನಿವಾಗ ತೋರಿಸ್ತಾ ಇರೋ ಲಡ್ಡು ಕೂಡ ನೀವೆಲ್ಲರೂ ತಿಂದಿರ್ಬೋದು, ಮಾರ್ಕೆಟ್ ಇಂದ ತಂದು ತಿಂದಿರ್ಬೋದು, ಅಥವಾ ಮನೆಯಲ್ಲಿ ಕೂಡ ನೀವು ಅದನ್ನ ಮಾಡಿ ತಿಂದಿರ್ಬೋದು. ಆದ್ರೆ ನಾನಿವತ್ತು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ನಾನು ಯಾವ ರೀತಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ನಾನು ಯಾವ ರೀತಿ ಮಾಡ್ತೇನೆ ನನ್ನ ರೆಸಿಪಿ ಅಂತ. ಅಂಡ್ ಇದನ್ನ ಯಾವ ಹೆಸರಿಂದ ಬೇಕಾದ್ರೂ ಕರಿಬಹುದು ನೀವು ಎನರ್ಜಿ ಲಡ್ಡು ಅಂತ ಕೂಡ ಕರಿಬಹುದು, ಇಲ್ಲಾಂದ್ರೆ ಬಯೋಟಿನ್ ಲಡ್ಡು ಅಂತ ಕೂಡ ಕರಿಬಹುದು, ಇಲ್ಲಾಂದ್ರೆ ಪ್ರೋಟೀನ್ ರಿಚ್ ಲಡ್ಡು ಅಂತ ಕರಿಬಹುದು. ನೀವು ಯಾವ ಹೆಸರಿಂದ ಬೇಕಾದ್ರೂ ಕರಿಬಹುದು. ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಲಡ್ಡು ಆಗಿದೆ ಇದು. ಇದನ್ನ ಹೇಗ್ ಮಾಡೋಣ, ಏನೆಲ್ಲ ಇಂಗ್ರೀಡಿಯೆಂಟ್ ನಾನು ಆಡ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಪ್ಲೀಸ್. ನಾನು ಮೊದಲನೇದಾಗಿ ಬಾದಾಮನ್ನು ತಗೊಂಡಿದ್ದೇನೆ. ಅದರ ನಂತರ ಕ್ಯಾಶ್ಯೂ, ಹಾಗೆ ಪಿಸ್ತಾ, ಇದು ಸೆಸಮೆ ಸೀಡ್ಸ್, ಎಳ್ಳು, ಬ್ಲ್ಯಾಕ್ ರಿಸಿನ್ಸ್, ಇದು ಖರ್ಜೂರ, ಹಾಗೆ ವಾಲ್ನಟ್ ಒಂದು 4, ಬೆಸಿಲ್ ಸೀಡ್ಸ್, ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಹಾಗೆ ಫ್ಲಾಕ್ಸ್ ಸೀಡ್ಸ್, ಮತ್ತೆ ಒಂದು ಫ್ಲೇವರಿಗಾಗಿ 2 ಏಲಕ್ಕಿಯನ್ನು ತಗೊಂಡಿದ್ದೀನಿ. ಈಗ ತಗೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ ಅನ್ನ ನಾವೀಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಬಾದಾಮನ ಒಂದು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನ ನಾನು ವಾಶ್ ಮಾಡಿಬಿಟ್ಟು ತಗೊಂಡಿರೋದು. ಯಾವುದೇ ಡ್ರೈ ನಟ್ಸ್ ಅನ್ನ ವಾಶ್ ಮಾಡದೆ ಯೂಸ್ ಮಾಡಬೇಡಿ, ವಾಶ್ ಮಾಡಿಬಿಟ್ಟು ತಗೊಳ್ಳಿ. ರೋಸ್ಟ್ ಆಗಿದೆ, ಇದನ್ನ ನಾವು ತಗೊಂಡ್ಬಿಡೋಣ. ಇವಾಗ ಕ್ಯಾಶ್ಯೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಪಿಸ್ತಾವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳೋಣ. ಉಳಿದ ಎಲ್ಲ ಇಂಗ್ರೀಡಿಯೆಂಟನ್ನು ನಾವೀಗ ಒಂದೊಂದಾಗಿ ಹಾಕೊಂಡು ನಿಧಾನಕ್ಕೆ ಫ್ರೈ ಮಾಡ್ತಾ ಹೋಗೋಣ. ಎಲ್ಲವೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ ಇರುವಂಥದ್ದು. ಎಲ್ಲ ಫ್ಲಾಕ್ಸ್ ಸೀಡು, ಹಾಗೆ ವಾಲ್ನಟ್, ಬೆಸಿಲ್ ಸೀಡ್ಸ್ ಎಲ್ಲವನ್ನು ಕೂಡ ನಾವು ಹಾಕೊಂಡು ಫ್ರೈ ಮಾಡಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದರೆ ಸಾಕು, ರೋಸ್ಟ್ ಆದರೆ ಸಾಕು. ಜಾಸ್ತಿ ರೋಸ್ಟ್ ಆಗಬೇಕಂತ ಏನಿಲ್ಲ, ಹೀಗೆ ಫ್ರೈ ಮಾಡಿದರೆ ಸಾಕು. ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು. ಇದು ಎಳ್ಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಹೆಲ್ತ್ಗೆ ಒಳ್ಳೆಯದು ಎಳ್ಳು, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಲೇಬೇಕು. ಎಸ್ಪೆಷಲಿ ಲೇಡೀಸು 35 ಇಯರ್ಸ್ ನಂತರ ಎಳ್ಳನ್ನು ತಿನ್ನಲೇಬೇಕಂತೆ. ಇದರಲ್ಲಿ ತುಂಬ ಕ್ಯಾಲ್ಶಿಯಂ ಇದೆ. ನಮ್ಮದು ಪೂರ್ವಜರೆಲ್ಲ ಯಾವಾಗಲೂ ಎಳ್ಳನ್ನು ಅವರು ದಿನನಿತ್ಯದಲ್ಲಿ ಯೂಸ್ ಮಾಡಿಯೇ ಮಾಡ್ತಾಯಿದ್ರು. ಖರ್ಜೂರ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಅದೇ ಪಾನ್ಗೆ ಒಂದು 2 ಸ್ಪೂನ್ ತುಪ್ಪನ ತಗೊಂಡಿದ್ದೇನೆ. ತುಪ್ಪ ಕೂಡ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಮೊದಲೆಲ್ಲ ತುಪ್ಪನ ತುಂಬ ಯೂಸ್ ಮಾಡ್ತಾಯಿದ್ರು, ಬಟ್ ಒನ್ ಟೈಮಲ್ಲಿ ತುಪ್ಪ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಹಾಗೆ ಹೀಗೆ ಅಂತ ಬಂತು. ಹಾಗಾಗಿ ಎಲ್ಲರೂ ತುಪ್ಪವನ್ನು ಬಿಟ್ಟಿದ್ದಾರೆ. ಆದರೆ ಈಗ ಪುನಃ ಸ್ಟಾರ್ಟ್ ಆಗಿದೆ. ತುಪ್ಪದಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಅದು ಇರುವುದಿಲ್ಲ. ಟೂ ಮಚ್ ಇಸ್ ಟೂ ಬ್ಯಾಡ್. ಯಾವುದೇ ಕೂಡ ನಾವು ಲಿಮಿಟಲ್ಲಿ ತಗೊಂಡ್ರೆ ಏನಾಗೋದಿಲ್ಲ, ಲಿಮಿಟ್ ಮೀರಿ ತಗೊಂಡಾಗ ಅದು ನಮಗೆ ಅನ್ಹೆಲ್ದಿಯೇ ಆಗೋದು. ತುಪ್ಪ ಇವಾಗ ರಿಸರ್ಚ್ ಪ್ರಕಾರ ಹಾರ್ಟಿಗೆ ಫ್ರೆಂಡ್ಲಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಪ್ಪವನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಖರ್ಜೂರ ಇದನ್ನು ನಾನು ಸಿಪ್ಪೆಯನ್ನು ತೆಗೆದು ಹಾಗೆ ಒಳಗಡೆ ಇರೋ ಸೀಡ್ಸನ್ನು ತೆಗೆದು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ಇದೆಲ್ಲ ಆರಿದ ಮೇಲೆ ಇದನ್ನು ನಾವೀಗ ಪೌಡರ್ ಮಾಡ್ಕೊಳ್ಬೇಕು. ಕೆಲವರು ಸ್ವಲ್ಪ ಕ್ರಷ್ ಮಾಡಿ 1-2 ಸಲ ಕ್ರಷ್ ಮಾಡಿದ್ರು ಸಾಕಾಗ್ತದೆ. ಬಟ್ ನಾನು ಬಂದ್ಬಿಟ್ಟು ನೈಸ್ ಆಗಿ ಪೌಡರ್ ಮಾಡ್ಕೊಳ್ತೀನಿ. ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಹೇಗಂದರೆ ನನ್ನ ಮಕ್ಕಳು ಡ್ರೈ ಫ್ರೂಟ್ಸ್ ಆಗಲಿ ನಟ್ಸ್ ಆಗಲಿ ಯಾವುದನ್ನು ಕೂಡ ತಿನ್ನಲ್ಲ. ಎಷ್ಟು ಕೊಟ್ಟರು ಫೋರ್ಸ್ ಮಾಡಿದ್ರು ತಿನ್ನಲ್ಲ. ಅದರಲ್ಲಿ ಏನಾದರೂ ಅವರಿಗೆ ಈ ಸೀಡ್ಸ್ ಎಲ್ಲ ಕಾಣಿಸಿದ್ರಂತೂ ಅವ್ರು ಮುಟ್ಟೋದೇ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಫೈನ್ ಪೌಡರ್ ಮಾಡ್ಕೊಳ್ತೇನೆ.
ಫೈನ್ ಪೌಡರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಯಾವುದೋ ಒಂದು ಸ್ವೀಟ್ ಅಂದ್ಬಿಟ್ಟು ತಿಂತಾರೆ. ಹಾಗಾಗಿ ಇದನ್ನ ನಾನೀಗ ಕಂಟೈನರಿಗೆ ಹಾಕ್ತಾ ಇದ್ದೇನೆ, ಜಾರ್ಗೆ. ನೋಡಿ, ಇದು ಈ ತರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬಾ ಫೈನ್ ಪೌಡರ್ ಕೂಡ ಅಲ್ಲ, ಸ್ವಲ್ಪ ಸ್ವಲ್ಪ ಅದರಲ್ಲಿ ನಮಗೆ ಕಾಣ ಸಿಗುತ್ತೆ, ಸ್ವಲ್ಪ ಸ್ವಲ್ಪ ಇದೆ. ಆ ಥರ ಒಂದು ಪೌಡರ್ ಮಾಡ್ಕೊಂಡಿದ್ದೇನೆ. ಉಂಡೆ ಕಟ್ಟಲಿಕ್ಕೆ ಆಲ್ರೆಡಿ ಬರ್ತಾ ಇದೆ, ನೋಡ್ಬೋದು ನೀವು ಯಾವ ರೀತಿ ಅಂತ. ಆವಾಗ ಖರ್ಜೂರನ ಫ್ರೈ ಮಾಡಿಕೊಂಡೆ, ಅದನ್ನು ಇವಾಗ ನಾನು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೇನೆ. ಈ ಥರ ಎಲ್ಲದನ್ನು ಪೌಡರ್ ಮಾಡಿಕೊಂಡು ಕ್ರಷ್ ಆಗಿ ಮಾಡಿ ಆಮೇಲೆ ಉಂಡೆ ಮಾಡೋ ಅದಕ್ಕೆ ತಂದ್ಕೊಂಡಿದ್ದೇನೆ. ಇದರ ನಂತರ ಈಗ ನಾವು ಮೇಲ್ಗಡೆನೆ ಇದು ಸ್ವಲ್ಪ ಡೆಕೋರೇಷನ್ಗೆ ಮತ್ತು ನೋಡೋಕೆ ಕೂಡ ಚೆನ್ನಾಗಿರುತ್ತಲ್ವ, ಹಾಗಾಗಿ ನಿಮಗೆ ಬೇಕಂದರೆ ಪಾಪಿ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಬ್ಲ್ಯಾಕ್ ರೆಸಿನ್ಸ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಉಂಡೆ ಮಾಡಿಕೊಂಡ್ರೆ ನಮ್ಮ ಎನರ್ಜಿ ಲಡ್ಡು ರೆಡಿ ಆಗುತ್ತೆ. ಕೈಯಲ್ಲಿ ಇಟ್ಕೊಳ್ತೇನೆ, ಆವಾಗ ಉಂಡೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೋದು. ಬೇರೆ ಇಲ್ಲ ಬೇಕು ಅಂದರೆ ನೀವು ಬೇರೆ ಹದಕ್ಕೆ ಕೂಡ ಮಾಡ್ಬೋದು. ನಾನು ಉಂಡೆ ಮಾಡೋದನ್ನೇ ಜಾಸ್ತಿ ಲೈಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲಡ್ಡು ಥರ ಕಾಣುತ್ತಲ್ವ. ಸೊ ಹಾಗಾಗಿ ನಾನು ಮೊದಲೇ ಹೇಳಿದೆ ನಿಮಗೆ ಡ್ರೈ ಫ್ರೂಟ್ ಲಡ್ಡು ನಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡ್ತಾ ಇದ್ದೇನೆ ಅಂತ. ಸೊ ಈ ಥರ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತೇನೆ. ಇದನ್ನು ನೀವು ಸ್ಟೋರ್ ಮಾಡಿ 15 ಡೇಸ್ ತನಕ ಕೂಡ ಇಡ್ಬೋದು, ಏನಾಗಲ್ಲ, ಹಾಳಾಗಲ್ಲ, ಏನೂ ಆಗಲ್ಲ. ಫೈನಲಿ ನಮ್ಮ ಡ್ರೈ ಫ್ರೂಟ್ ನಟ್ಸಿದ್ದು ಲಡ್ಡು ರೆಡಿಯಾಗಿದೆ. ಸೀಡ್ಸ್ ಎಲ್ಲವನ್ನ ಕೂಡ ಆ್ಯಡ್ ಮಾಡಿರುವಂತಹ ಲಡ್ಡು ರೆಡಿಯಾಗಿದೆ. ಮಕ್ಕಳ ಕೈಯಲ್ಲೇ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ನಾನು ಇವಾಗ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇನೆ, ನೋಡೋಣ ಅವ್ರದ್ದೇ ಫೀಡ್ಬ್ಯಾಕ್ ತಗೊಳ್ಳೋಣ. ಹೇಗಿದೆ? ಇಟ್ಸ್ ವೆರಿ ನೈಸ್, ಸೂಪರ್. ಓಕೆ, ನೋಡಿದ್ರಲ್ಲ ಲಡ್ಡು ಹೇಗೆ ಬಂತು ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಬೇಕು. ನೀವು ಮಾಡಿ ತಿಂದು ನನಗೆ ಹೇಗಿದೆ ಅಂತ ಹೇಳಬೇಕು, ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ಟೈಮ್ ಕೊಟ್ಟು ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಬಾಯ್, ಟೇಕ್ ಕೇರ್.